ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ಮನದಂಗಳದ ಸ್ನೇಹಿತೆ HK. ಸ್ನೇಹಿತರೆ, ಕವನದ ಶೀರ್ಷಿಕೆ ಆ ಹೆಜ್ಜೆ. ಆಗಸದಿ ಚುಕ್ಕಿಯ ನೆಟ್ಟವರಾರು, ನನಗದು ತಿಳಿದಿಲ್ಲ. ಈ ಜೀವನದಿ ಸಂಬಂಧಗಳ ಬೆಸೆದವರಾರು, ಅದು ನನಗೆ ತಿಳಿದಿಲ್ಲ. ಆಗಸದಿ ಚುಕ್ಕಿಯ ನೆಟ್ಟವರಾರು, ನನಗದು ತಿಳಿದಿಲ್ಲ. ಈ ಜೀವನದಿ ಸಂಬಂಧಗಳ ಬೆಸೆದವರಾರು, ನನಗದು ತಿಳಿದಿಲ್ಲ. ಜೀವನದಿ ಕನಸುಗಳು ನೂರಾರು, ಈಡೇರುವುದೇ ಒಂದಾದರೂ ನನಗದು ತಿಳಿದಿಲ್ಲ. ಜೀವನದಿ ಸಂಬಂಧಗಳು ನೂರಾರು, ಕೊನೆಯವರೆಗೆ ಉಳಿಯುವುದೇ ಒಂದಾದರೂ ಅದು ನನಗೆ ತಿಳಿದಿಲ್ಲ. ಜೀವನದಿ ಕನಸುಗಳು ನೂರಾರು, ಈಡೇರುವುದೇ ಒಂದಾದರೂ ನನಗದು ತಿಳಿದಿಲ್ಲ. ಜೀವನದಿ ಸಂಬಂಧಗಳು ನೂರಾರು, ಕೊನೆಯವರೆಗೆ ಉಳಿಯುವುದೇ ಒಂದಾದರೂ ಅದು ನನಗೆ ತಿಳಿದಿಲ್ಲ. ಮನದಲ್ಲಿ ಧೈರ್ಯ ತುಂಬುತ್ತಿದ್ದ ಆ ಮಾತುಗಳು ಈಗ ನನಗೆ ಕೇಳಿಸುತ್ತಿಲ್ಲ. ಆತ್ಮಸ್ಥೈರ್ಯ ತುಂಬುತ್ತಾ ನನ್ನೊಂದಿಗೆ ಹೆಜ್ಜೆ ಹಾಕುತ್ತಿದ್ದ ಆ ಹೆಜ್ಜೆಗಳು ಈಗ ನನ್ನೊಂದಿಗಿಲ್ಲ. ತಲೆನೇವರಿಸಿ ಸಾಂತ್ವನ ತುಂಬುತ್ತಿದ್ದ ಆ ಕೈಗಳ ಸ್ಪರ್ಶ ಈಗ ನನ್ನದಾಗುತ್ತಿಲ್ಲ. ಏನ ಮಾಡಲಿ ನಾನೀಗ, ಅದು ನನಗೆ ತಿಳಿದಿಲ್ಲ. ಮನದಲ್ಲಿ ಧೈರ್ಯ ತುಂಬುತ್ತಿದ್ದ ಆ ಮಾತುಗಳು ಈಗ ನನಗೆ ಕೇಳಿಸುತ್ತಿಲ್ಲ. ಆತ್ಮಸ್ಥೈರ್ಯ ತುಂಬುತ್ತಾ ನನ್ನೊಂದಿಗೆ ಹೆಜ್ಜೆ ಹಾಕುತ್ತಿದ್ದ ಆ ಹೆಜ್ಜೆಗಳು ಈಗ ನನ್ನೊಂದಿಗಿಲ್ಲ. ತಲೆನೇವರಿಸಿ ಸಾಂತ್ವನ ತುಂಬುತ್ತಿದ್ದ ಆ ಕೈಗಳ ಸ್ಪರ್ಶ ಈಗ ನನ್ನದಾಗುತ್ತಿಲ್ಲ. ಏನ ಮಾಡಲಿ ನಾನೀಗ, ಅದು ನನಗೆ ತಿಳಿದಿಲ್ಲ. ಪತ್ರ ಬರೆಯೋಣವೆಂದರೆ ಆ ಊರಿನ ವಿಳಾಸವೇ ತಿಳಿಯುತ್ತಿಲ್ಲ. ಫೋನ ಹಾಯಿಸೋಣವೆಂದರೆ ಅಂಕಿಗಳೇ ನೆನಪಿಗೆ ಬರುತ್ತಿಲ್ಲ. ಏನ ಮಾಡಲಿ ನಾನೀಗ, ಅದು ನನಗೆ ತಿಳಿಯುತ್ತಿಲ್ಲ. ಪತ್ರ ಬರೆಯೋಣವೆಂದರೆ ಆ ಊರಿನ ವಿಳಾಸವೇ ತಿಳಿಯುತ್ತಿಲ್ಲ. ಫೋನ ಹಾಯಿಸೋಣವೆಂದರೆ ಅಂಕಿಗಳೇ ನೆನಪಿಗೆ ಬರುತ್ತಿಲ್ಲ. ಏನ ಮಾಡಲಿ ನಾನೀಗ, ಅದು ನನಗೆ ತಿಳಿದಿಲ್ಲ. ಏಕೆ ಹೀಗೆ? ನನ್ನ ಮನದ ಪ್ರಶ್ನೆಗೆ ಉತ್ತರವು ಇಲ್ಲಿಯೇ ಇದೆ. ಏಕೆ ಹೀಗೆ? ನನ್ನ ಮನದ ಪ್ರಶ್ನೆಗೆ ಉತ್ತರವು ಇಲ್ಲಿಯೇ ಇದೆ. ಹೌದು, ನನ್ನ ಮನದ ಮಾತುಗಳಿಗೆ ಸ್ಪಂದಿಸುತ್ತಿದ್ದ ಆ ಜೀವದಲ್ಲಿ ಈಗ ಉಸಿರಾಟವೇ ಇಲ್ಲ. ಒಮ್ಮೆ ಮುಳುಗಿದ ಆ ಸೂರ್ಯ ಮತ್ತೆ ಮೂಡಲೇ ಇಲ್ಲ. ನನ್ನ ಹೆಜ್ಜೆಗಳಿಗೆ ಹಾದಿಯೇ ಮಬ್ಬಾಗಿ ಗುರಿ ಕಾಣಲೇ ಇಲ್ಲ. ನನ್ನ ಮನದ ಮಾತುಗಳಿಗೆ ಸ್ಪಂದಿಸುತ್ತಿದ್ದ ಆ ಜೀವದಲ್ಲಿ ಈಗ ಉಸಿರಾಟವೇ ಇಲ್ಲ. ಒಮ್ಮೆ ಮುಳುಗಿದ ಆ ಸೂರ್ಯ ಮತ್ತೆ ಮೂಡಲೇ ಇಲ್ಲ. ನನ್ನ ಹೆಜ್ಜೆಗಳಿಗೆ ಹಾದಿಯೇ ಮಬ್ಬಾಗಿ ಗುರಿ ಕಾಣಲೇ ಇಲ್ಲ. ರಚನೆ HK. ಧನ್ಯವಾದಗಳು. ಮನದಂಗಳದ ಸ್ನೇಹಿತೆ, ಕೇಳುವ ಮನಸ್ಸು ನನ್ನದು, ಕೇಳುವ ಹೃದಯ ನಿಮ್ಮದಾದರೆ. ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಇದರಿಂದ ನಿಮ್ಮ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ. ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ಬೆಸೆಯುತ್ತಾ ಸಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೂ ಕಾತರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ